ಸತ್ಯವನ್ನು ಕಾಣಬೇಕು. ಒಮ್ಮೊಮ್ಮೆ ಸತ್ಯದ ಮೇಲೆ ಆಕರ್ಷಣೆಯ ವಲಯ, ಆಕರ್ಷಣೆಯ ಆವರಣ ಹರವಿಕೊಂಡಿರ್ತದೆ. ಅದನ್ನು ಪರಮಾತ್ಮನೇ ಒಂದಿಷ್ಟು ಸರಸು, ನಾನು ಸತ್ಯವನ್ನು ಕಾಣಬೇಕಲ್ಲ, ಐ ಹ್ಯಾವ್ ಟು ಸೀ ದ ಟ್ರುತ್. ಇದು ಮೇಲೆ ಮೇಲೆ ಆವರಣ, ಕಣ್ಣಿಗೆ ಒಂದು ಆವರಣ ಬರ್ತದೆ, ಅದು ಸತ್ಯ ಕಾಣದಂಗೆ ಮಾಡುತ್ತದೆ. ಇದು ಜಗತ್ತಿನಾಗ ನಾವು ನೋಡ್ತೇವೆ, ಸತ್ಯವೇ ಕಾಣೋದಿಲ್ಲ, ಹಂಗಾಗ್ತದೆ. ಏನೋ ಒಂದು ಘಟನಾ ಹೇಳ್ತಾರೆ ಹಿಂದಕ್ಕೆ, ಎಲ್ಲರಿಗೂ ಗೊತ್ತಿರುವ ಸುಂದರ ಘಟನಾ ಅದು. ಒಬ್ಬ ಕಸ್ತೂರಿ ಶೆಟ್ಟಿ ಅಂತ ವಾಸ ಮಾಡಿದ್ದ ಒಬ್ಬ ವ್ಯಾಪಾರಿ. ಆತ ಕಸ್ತೂರಿಯನ್ನು ವ್ಯಾಪಾರ ಮಾಡ್ತಾ ಇದ್ದ, ಬಹಳ ಜಾಣ ವ್ಯಾಪಾರಿ. ಒಂದು ಸಲ ರಾತ್ರಿ ಕಾಲ ಆತ ಮತ್ತು ಆತನ 4 ಜನ ಗೆಳೆಯರು ಕೂತು ಮಾತನಾಡ್ತಾ ಇದ್ದಾರೆ. ಗೆಳೆಯರು ಹೇಳಿದರು, ಜನ ಬಹಳ ಜಾಣರು, ಏನನ್ನೇ ಅವರು ತೆಗೆದುಕೋಬೇಕಾದರೂ ಸಹಿತ ಪರೀಕ್ಷಿಸಿ ಪರೀಕ್ಷಿಸಿ ಒಳ್ಳೆಯದನ್ನು ತಗೊಳ್ತಾರೆ ವಿನಃ ಕೆಟ್ಟದ್ದನ್ನು ತಗೊಳ್ಳೋದಿಲ್ಲ ಅಂತ 4 ಜನ. ಆವಾಗ ಕಸ್ತೂರಿ ಶೆಟ್ಟಿ ಹೇಳ್ದ, ಹಂಗಿಲ್ಲ ಜಗತ್ತ, ಜನ ಹಾಗಿಲ್ಲ, ಜನ ಹೊರಗಿಂದಕ್ಕೆ ಮೋಸ ಹೋಗ್ತಾರೆ, ಒಳಗಿನದನ್ನು ಪರೀಕ್ಷಿಸೋದಿಲ್ಲ, ಪರೀಕ್ಷಾ ಮಾಡೋದಿಲ್ಲ. ಮ್ಯಾಲ ಚಂದ ಇತ್ತು ಅಂದ್ರೆ ಮನುಷ್ಯ ಸೋತು ಬಿಡ್ತಾನ. ಹೊರಗೆ ಹೇಗೆ ಕಾಣಿಸ್ತದ ಒಳಗೂ ಹಾಗದ ಅಂತ ಭಾವಿಸ್ತಾನ. ಅವ ಸತ್ಯಪ್ರೇಮಿ ಅಲ್ಲ, ಮ್ಯಾಲಿನ ಆವರಣ, ಹೊರ ರೂಪ, ಅದಕ್ಕಾತ ಮೋಹಿತ. ಅವಾಗ ಗೆಳೆಯರಂತಾರೆ, ಇದ್ಯಾಗ ಸಾಧ್ಯ ಅದ? ಜನ ಹಾಗೆ ಮಾಡಲಿಕ್ಕೆ ಸಾಧ್ಯದ? ಅವರು ಸತ್ಯವನ್ನೇ ಅವರು ಬಯಸ್ತಾರೆ, ಸರಿಯಾದ ವಸ್ತುಗಳನ್ನೇ ಪಡಿತಾರೆ, ನೀನು ಹೇಳೋದು ತಪ್ಪು ಅಂತ 4 ಹೇಳಿದರು. ಆವಾಗ ಕಸ್ತೂರಿ ಶೆಟ್ಟಿ ಹೇಳ್ದ, ನಾಳೆ ಬನ್ನಿ, ಬೆಳಗ್ಗೆನಿಂದ ಸಾಯಂಕಾಲ ತನಕ ನಾನು ವ್ಯಾಪಾರ ಮಾಡ್ತೇನೆ, ನೋಡ್ತಾ ಇರಿ. ಜನ ಎಷ್ಟು ಜನ ಸತ್ಯವನ್ನು ಹುಡುಕ್ತಾರೆ, ಎಷ್ಟು ಜನ ಹೊರಗಿಂದಕ್ಕೆ ಮೋಹಗೊಳ್ಳುತ್ತಾರೆ, ಆಕರ್ಷಿತರಾಗ್ತಾರ, ಸೋಲ್ತಾರ, ಸ್ವಲ್ಪ ನೋಡುವೆ ಅಂತೆ. ಬೆಳಗಾಯಿತು, ಕಸ್ತೂರಿ ಶೆಟ್ಟಿ ಅಂಗಡಿ ತೆಗೆದ. ಆತ ಒಂದು ಕೆಲಸ ಮಾಡಿದ್ದ, ಚಲೋ ಕಸ್ತೂರಿ, 100ಕ್ಕೆ 100 ಒಳ್ಳೆಯ ಕಸ್ತೂರಿ, ಅಪ್ಪಟ ಕಸ್ತೂರಿ, ಬಹಳ ಬೆಲೆಯುಳ್ಳದ್ದು. ಅದನ್ನು ಒಂದು ಗಡಿಗೆಯೊಳಗೆ ಹಾಕಿ ಹೊರಗಿಟ್ಟ. ಆ ಬಳಿಕ ಅಪ್ಪಟ ಕಸ್ತೂರಿ ಅಲ್ಲ, ಸಾದಾ ಕಸ್ತೂರಿ, ಗುಣವಿಲ್ಲದ ಕಸ್ತೂರಿ, ಮಿಶ್ರವಾದ ಕಸ್ತೂರಿ, ಅದರಾಗ ಮಣ್ಣ ಕೂಡಿತ್ತು ಅಂಥ ಕಸ್ತೂರಿ, ಅದನ್ನು ಒಂದು ಪೆಟ್ಟಿಗೆ, ಅದು ಬೆಳ್ಳಿಯ ಡಬ್ಬಿ ಸಣ್ಣದು, ಅದರಲ್ಲಿ ಕಸ್ತೂರಿ ಹಾಕಿದ. ಅದನ್ನು ರೇಷ್ಮೆಯ ಬಟ್ಟೆಯಲ್ಲಿ ಸುತ್ತಿದ. ಅದನ್ನು ತಿಜೋರಿಯೊಳಗಿಟ್ಟ. ಅದನ್ನು ಕೀಲಿ ಹಾಕಿದ. ಕೀಲಿ ಕೈ ಸಮೀಪ ಇಟ್ಟುಕೊಂಡ. ಬೆಳಿಗ್ಗೆ ಗಿರಾಕಿಗಳು ಬಂದರು. ಅವರು ಕಸ್ತೂರಿ ಬೇಡಿದರು, ಮೊದಲನೇ ಗಿರಾಕಿ. ಆವಾಗ ಆತ ಹೇಳ್ದ, ಅಲ್ಲೇ ಗಡಿಗೆಯೊಳಗದ ನೋಡು ಅಂದ. ಬಂದವ ಹೇಳ್ದ, ಚಲೋ ಕಸ್ತೂರಿ ಕೊಡಿ.
ಉತ್ಕೃಷ್ಟ ಕಸ್ತೂರಿ ಇರಬೇಕು, ಅಂಥದನ್ನು ಕೊಡಿ ಅಂದ. ಅವಾಗ ಕಸ್ತೂರಿ ಶೆಟ್ಟಿ ಹೇಳ್ದ, ಅಲ್ಲೇ ಅದಲ್ಲ ನೋಡು, ಗಡಿಗೆ ಒಳಗೆ ಇಟ್ಟಿನಲ್ಲ ನೋಡು, ಚಲೋ ಅದ, ಭಾಳ ಚೆನ್ನಾಗ್ಯದ. ಅವಾಗ ಬಂದ ಗಡಿಗೆನೇ ಹೇಳ್ತದ ಹೆಂಗದ, ಅದ್ರಾಗೇನು ನೋಡೋದದ? ಒಳ್ಳೆಯ ಕಸ್ತೂರಿ ಇದ್ದರೆ ಹಿಂಗಿಡ್ತಾರೆ ಏನು ಹೊರಗೆ? ನೀನು ಇಟ್ಟ ಸ್ಥಳ ಮತ್ತು ಗಡಿಗೆ ಇದು ಸ್ಪಷ್ಟವಾಗಿ ಹೇಳ್ತದೆ, ಇದರಾಗೇನು ಕಸ್ತೂರಿ, ಅದು ಮಣ್ಣು ಅಂದ. ಚಲೋ ಕಸ್ತೂರಿ ಕೊಡಿ ಅಂದ. ಈತ ಕೀಲಿ ತೆಗೆದ ತಿಜೋರಿ, ಅದರಾಗಿಂದ ಡ್ರಾಯ್ ತೆಗೆದ, ಅದರೊಳಗೆ ರೇಷ್ಮೆಯ ಬಟ್ಟೆ ಸುತ್ತಿದ್ದ, ಅದನ್ನು ಬಿಚ್ಚಿದ. ಒಳಗೆ ಪೆಟ್ಟಿಗೆ, ಬೆಳ್ಳಿಯ ಪೆಟ್ಟಿಗೆ, ಅದನ್ನು ತೆಗೆದ. ಇದನ್ನು ನೋಡು, ಸರಿಯದ ಇಲ್ಲ ನೋಡು ಅಂದ. ನೋಡೋದೇನದ ಅಂದ. ರೇಷ್ಮೆ ಬಟ್ಟೆನೇ ಹೇಳ್ತದೆ, ಬೆಳ್ಳಿಯ ಆ ಡಬ್ಬಿ ಹೇಳ್ತದೆ, ತಿಜೋರಿನೇ ಹೇಳ್ತದೆ, ಕೀಲಿ ಹಾಕಿ ಒಳಗಿಟ್ಟಿದೆಯಲ್ಲ ಅದ ತೋರಿಸ್ತದೆ, ಅಮೂಲ್ಯ ಇರಬೇಕು ಒಳಗೆ ಅಂದ. ಕಸ್ತೂರಿ ಶೆಟ್ಟಿ ಹೇಳ್ದ, ಇಲ್ಲ ಪರೀಕ್ಷಾ ಮಾಡಿ ನೋಡು. ಅದರಾಗೇನು ಪರೀಕ್ಷಾ ಮಾಡೋದಿರ್ತದೆ? ಅದರಾಗೇನು ಪರೀಕ್ಷಾ ಮಾಡೋದು? ಆ ತಿಜೋರಿ, ಆ ಡ್ರಾರ್, ಆ ರೇಷ್ಮೆಯ ಬಟ್ಟೆ, ಆ ಬೆಳ್ಳಿಯ ಪೆಟ್ಟಿಗೆ, ಇವು ಏನು ತೋರಿಸ್ತಾವ? ಬಹಳ ಅಮೂಲ್ಯವಾದದ್ದು ಒಳಗದ. ಮೊದಲನೇದಾವ ತಗೊಂಡು ಹೋದ ಸಾದ, ಆ ಗಡಿಗೆ ಅಲ್ಲೇ ಇತ್ತು, ಯಾರು ನೋಡಲಿಲ್ಲ. ಸಾಯಂಕಾಲ ತಕ ಹಿಂಗ ಬಂದವರೆಲ್ಲ ಇವ ಹೇಳಾಮ ಗಡಿಗ್ಯಾಗದ ಅಂತ, ಇಲ್ಲ ಚಲೋ ಕೊಡುವಂತ ಅವ್ರು ಕೇಳೋರು. ಇವ ಪ್ರತಿ ಸಲ ಕೀಲಿ ಹಾಕೋದು, ತೆಗಿಯೋದು, ಒಳಗಿಂದ ಬಿಚ್ಚೋದು, ತೋರಿಸೋದು. ದಿವಸದಾಗ 100 ಜನ ಗಿರಾಕಿಗಳು ಬಂದರು, ಒಬ್ಬ ಸಹಿತ ಗಡಿಗೆ ಮುಟ್ಟಿರಲಿಲ್ಲ. ಹಂಗಿರಬೇಕು, ನಮ್ಮದು ಪರಿಸ್ಥಿತಿ ಹಂಗೆ ಅದ. ನಾವು ಚಲೋ ಅದ ಅಂತ ನಾವು ಬಾಟ್ಲಿ ನೋಡಿ, ಅದು ಇಡೋ ಸ್ಥಳ ನೋಡಿ, ಅದರ ಬೆಲೆ ನೋಡಿ, ಎಲ್ಲದ? ಏನು ಸಿಗಾರೇಟ್ ನೋಡಬೇಕು, ಏನು ಅದರ ಡಬ್ಬಿ, ಏನು ಮಸ್ತ್ ಇರ್ತದ, ಎಲ್ಲ ಇರ್ತದ. ಸ್ಮೋಕಿಂಗ್ ಈಸ್ ಇಂಜೂರಿಯಸ್. ಒಳಗೆ ನೋಡಬೇಕು. ಪಂಚತಾರ ಹೋಟೆಲ್ದಾಗ ಹೋಗಿ ಅಲ್ಲಿ ರಾತ್ರಿ ಕೂತಿರ್ತಾರೆ, ಏನು ವೈಭವ, ಮತ್ತು ಏನಿರ್ತದೆ, ಏನಿರೋದಿಲ್ಲ. ಅದೇ ಯಾವುದನ್ನು ಕುಡಿದ್ರೆ ತಲೆ ಮಂದಾಗ್ತದೆ, ಅದೇ ಯಾವುದನ್ನು ಕುಡಿದ್ರೆ ಇದೆಲ್ಲ ಸ್ವರ್ಗದಂಗೆ ಕಾಣಕ್ಕೆ ಶುರುವಾಗ್ತದೆ, ತೇಲಾಕ್ ಶುರುವಾಗ್ತದೆ, ಮನಿಗಳೆಲ್ಲ ಆಕಾಶಕ್ಕೆ ಇರ್ತಾವ ಅಂಥದ್ದು. ಆದರೆ ನೋಡಬೇಕು, ಒಳಗೆ ಹೋಗಬೇಕಾದ್ರೆ ಸಾಮಾನ್ಯರು ಹೋಗಲಿಕ್ಕಾಗೋದಿಲ್ಲ. ಲಕ್ಷಾಧೀಶರೇ ಒಳಗೆ ಹೋಗಬೇಕಾಗ್ತದೆ. ಆದರೆ ಒಳಗಿರೋದು ಮಾತ್ರ ಏನೂ ಅಲ್ಲ. ನಿಮ್ಮದ ಹಾಂಗಲ್ಲ. ಹಾಲಿನ ಅಂಗಡಿ ಅಲ್ಲೇನದ? ಹಾಲಿನ ಅಂಗಡಿಯಾಗ ಏನದ? ಈಗ ಒಂದು ಆಕಳ ಹಾಲಿನ ಅಂಗಡಿ ಅದು, ಅಲ್ಲೇನದ? ಆಕರ್ಷಕ ಅಲ್ಲ, ಆದರೆ ಮನುಷ್ಯ ಆಕರ್ಷಿತನಾಗ್ತಾನ. ಸಾಯಂಕಾಲ ಆಯ್ತು, ಒಬ್ಬ ಮುದುಕ ಬಂದ. ಆತನಿಗೆ ಇವ ಎಲ್ಲ ತೆಗೆದ, ಏನು ತಿಜೋರಿ ಎಲ್ಲ ತೆಗೆದು ಇಲ್ಲಿ ಅದ, ಇದನ್ನು ತಗೋಬಹುದು, ಅಲ್ಲಿ ಗಡಿಗೆ ಒಳಗದ, ಅದನ್ನು ನೋಡಿ ಅಂದ. ಎಲ್ಲರಿಗೆ ಹೇಳುವಂಗ ಹೇಳ್ದ. ಮುದುಕ ಎರಡನ್ನೂ ಪರೀಕ್ಷಿಸಿದ, ಎರಡನ್ನೂ ಪರೀಕ್ಷಾ ಮಾಡಿದ. ಆ ಬಳಿಕ ಹೇಳ್ದ, ಈ ಗಡಿಗೆಯೊಳಗಿರೋ ಅಪ್ಪಟ ಅದ ಅಲ್ಲ ಕಸ್ತೂರಿ, ಅದನ್ನು ಕೊಡು ಅಂದ. ಒಬ್ಬನೇ 100ಕ್ಕೊಬ್ಬ. ಇದು ಕಸ್ತೂರಿ ಶೆಟ್ಟಿಯ ಪರೀಕ್ಷಣ. ಜಗತ್ತು ಹೇಗದ ಅಂದರೆ ಸತ್ಯವನ್ನು ಬಯಸ್ತದೆ,
ಅದರ ಆಕರ್ಷಣೆಗೆ ಒಳಗಾಗ್ತದೆ, ಸತ್ಯವನ್ನು ಕಳ್ಕೋತದೆ ಅಷ್ಟೆ. ಮ್ಯಾಲ ನಾವು ನೋಡ್ತೇವೆ, ಒಳಗಿರೋ ಸತ್ಯವನ್ನು ಮರ್ತ ಬಿಡು. ಸತ್ಯಸ್ಯ ಅಪಿಹಿತಂ ಮುಖಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ ತ್ವಂ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಆ ಋಷಿ ಹೇಳ್ತಾನ, ಆ ಯುವಕ ಹೇಳ್ತಾನೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ. ಆಕರ್ಷಣೆಯ ಪಾತ್ರೆಯಿಂದ ಸತ್ಯದ ಮುಖವನ್ನು ಮುಚ್ಚಾರ. ಆಕರ್ಷಣೆಯ ಪಾತ್ರದಿಂದ ದೇವನೇ ಆ ಪಾತ್ರೆಯನ್ನು ಸ್ವಲ್ಪ ಸರಿಸು, ಆಕರ್ಷಣೆಯ ಈ ಆವರಣವನ್ನು, ಈ ಪರದೆಯನ್ನು ಒಂದಿಷ್ಟು ಸರಿಸು. ಯಾಕೆ? ನಾನು ಸತ್ಯವನ್ನು ಕಾಣಬೇಕಾಗಿದೆ, ಸತ್ಯವನ್ನು ಕಾಣಬೇಕಾಗಿದೆ. ಅಪಾವೃಣು ತೆಗೆದು ಹಾಕು. ಕಣ್ಣುಗಳು ಹೊರಗಿನ ರೂಪಕ್ಕೆ ಮರುಳಾಗ್ತವ, ಮನಸ್ಸ ಮೋಹಗೊಳ್ತದೆ, ಸೋಲ್ತದ ಹೊರಗಿನ ರೂಪಕ್ಕೆ. ಸತ್ಯವನ್ನು ಸಂಶೋಧಿಸಬೇಕು ಮನುಷ್ಯ, ಸತ್ಯವನ್ನೇ ಪ್ರೀತಿಸಬೇಕು, ಸತ್ಯವನ್ನು ಸಂಶೋಧಿಸಬೇಕು. ಆಗ ಮಾತ್ರ ಧರ್ಮ ರಕ್ಷಣೆಗೊಳ್ಳುತ್ತದೆ, ಧರ್ಮ ಮನಸ್ಸಿನಲ್ಲಿ ಅದು ಸ್ಥಿರಗೊಳ್ಳುತ್ತದೆ. ಅದು ಸತ್ಯ ಧರ್ಮ. ಇಂಥ ಸತ್ಯವನ್ನು ಪ್ರೀತಿಸಬೇಕು, ಸತ್ಯವನ್ನು ಶೋಧಿಸಬೇಕು. ಕಂಡದ್ದೆಲ್ಲ ಸುಂದರ, ಇದ್ದದ್ದೆಲ್ಲ ಸತ್ಯ ಅಂತ ಭಾವಿಸಬಾರದು. ಕೇಳಿದ್ದೆಲ್ಲ ಎಲ್ಲವೂ ಚೆನ್ನಾಗ್ಯದ ಅಂತ ಹೇಳಿದರೂ ಸಹಿತ ನಾವು ಪರೀಕ್ಷೆಗೆ ಒಳಪಡಿಸಬೇಕು ಸಂಗತಿಗಳನ್ನು. ಆ ಬಳಿಕ ಸತ್ಯಾಸತ್ಯತೆಯನ್ನು ಗುರುತಿಸಿ ಸತ್ಯವನ್ನು ಸ್ವೀಕರಿಸಬೇಕು. ಯಾರೇ ಏನರೇ ಹೇಳ್ತಾರಂತ ತಲೆಗೆ ಬಹಳ ಹಾಕ್ಕೋಬಾರ್ದು. ಜನ ಏನೇನೋ ಹೇಳಿರ್ತಾರೆ, ಆಗೋದಿಲ್ಲೇನೋ. ಒಬ್ಬರು ನಮ್ಮ ಬಗ್ಗೆ, ಅವ್ರ ಬಗ್ಗೆ ನಮ್ಮ ಮುಂದೆ ತಕರಾರ ಹೇಳಿರ್ತಾರೆ, ಅವರು ಸರಿ ಇಲ್ಲ ಅಂತ ಹೇಳಿರ್ತಾರೆ, ಇವರು ಕೆಟ್ಟದಾರ ಅಂತ ಹೇಳಿರ್ತಾರೆ. ಹೇಳಿದ ಕೂಡಲೇ ನಂಬಲಿಕ್ಕೆ ಹೋಗಬೇಡ, ಪರೀಕ್ಷಾ ಮಾಡಬೇಕು. ಯಾರು ಹಿತವರು, ಯಾರು ನಮಗೆ ಅಹಿತ ಉಂಟು ಮಾಡ್ತಾರೆ, ಇದನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಮನುಷ್ಯ. ಯಾವುದರಿಂದ ನಮಗೆ ಹಿತ ಆಗ್ತದೆ, ಯಾವುದರಿಂದ ನಮಗೆ ಅಹಿತ ಆಗ್ತದೆ, ಇದನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು. ಇದು ಸತ್ಯ ದರ್ಶನ. ವಿಚಾರ ಮಾಡಿ ನೋಡು. ಸುಮ್ಮನೆ ಮೇಲೆ ಮೇಲೆ ಚಂದದ ಅಂತ ಬಲಿಯಾಗಬೇಡ, ಅದಕ್ಕೆ ಮರುಳಾಗಬೇಡ. ಎಷ್ಟು ಚಲೋ ಮಾತು ಹೇಳ್ತಾರೆ. ಸತ್ಯ ಧರ್ಮಾಯ ದೃಷ್ಟಯೇ. ಸತ್ಯವನ್ನು ನೀನು ಶೋಧಿಸಬೇಕು, ಸತ್ಯ ಧರ್ಮವನ್ನು ಕಾಣಬೇಕು ಅಂತ ಮನಸ್ಸಾಗಿರಲಿ.